Hi, good evening. Once again, welcome to Super Sunday with Yugadi. ಎಲ್ಲರೂ ಹಬ್ಬನ ತುಂಬ ಆನಂದ, ಉತ್ಸಾಹ, ಉಲ್ಲಾಸದಿಂದ ಆಚರಿಸಿದ್ದೀರಾ. ಖಂಡಿತವಾಗ್ಲೂ ಕೂಡ ತುಂಬ ಖುಷಿಪಟ್ಟಿರ್ತೀರ. ತಂದೆ ತಾಯಿ ಜೊತೆಲೆ 1ರಿಂದ 9ನೇ ತರಗತಿವರೆಗೂ ನಿನ್ನೆ ತಾನೇ ಪರೀಕ್ಷೆಗಳು ಮುಗಿದಿದ್ದಾವೆ. ಕೆಲವು ಕಡೆ ನಿನ್ನೆವರೆಗೂ ಶಾಲೆ ಇತ್ತು. ಕೆಲವರಿಗೆ ಹೋದ ವಾರ ಮುಗ್ದಿದ್ರು ಕೂಡ ಯಾವುದು ಸಂಭ್ರಮ ಇರಲಿಲ್ಲ. ನಿನ್ನೆ ಮನೆಗೆ ಹೋದ್ಮೇಲೆ ಇವತ್ತಿಗೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲರೂ ಆ ಥರ ಯುಗಾದ ಪ್ಲಸ್ ಆದಿ, ಯುಗಾದಿ ಅಂದರೆ ವರ್ಷದ ಪ್ರಾರಂಭ. ನಮ್ಮ ಸನಾತನ ಸಂಸ್ಕೃತಿಯ ಪ್ರಕಾರ ಅದನ್ನು ಎಲ್ಲರೂ ಕೂಡ ಇವತ್ತು ಸಂತೋಷದಿಂದ ಆಚರಿಸಿ ಬೇವು ಬೆಲ್ಲ ತಿಂದು ಮತ್ತು ಹೋಳಿಗೆ, ಸಿಹಿ ಇತ್ಯಾದಿ ತಿನಿಸುಗಳನ್ನು ಸವಿದು ಬಂಧು ಬಾಂಧವರು, ಸ್ನೇಹಿತರು, ಹಿತೈಷಿಗಳ ಜೊತೆ ಸೇರಿ ತುಂಬ ಚೆನ್ನಾಗಿ ಕಾಲ ಕಳೆದಿದ್ದೀರಾ. ಬನ್ನಿ, 10ನೇ ತರಗತಿ ಮಕ್ಕಳಿಗೆ ಸ್ವಲ್ಪ ಸಪೋರ್ಟ್ ಮಾಡೋಣ. ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಇನ್ನೂ 2 ಪರೀಕ್ಷೆಗಳಿದ್ದಾವೆ. ದೇ ಆರ್ ಗೋಯಿಂಗ್ ಟು ಫೇಸ್ ಸೈನ್ಸ್ ಪೇಪರ್ ಆ್ಯಂಡ್ ಆಫ್ಟರ್ ದಟ್ ಲಾಸ್ಟ್ಲಿ ದೇ ಆರ್ ಗೋಯಿಂಗ್ ಟು ರೈಟ್ ಹಿಂದಿ ಪೇಪರ್. ಅವ್ರಿಗೆ ನಾವಿಂದಿಷ್ಟು ಸಪೋರ್ಟ್ ಮಾಡ್ಬೋದು ಅಂದರೆ ನಾನು ಅವ್ರಿಗೊಂದಿಷ್ಟು ಪಾಠದ ಬಗ್ಗೆ ಮಾತಾಡ್ಬೋದು. ನೀವು ಮನೇಲಿದ್ದರೆ ಪೇರೆಂಟ್ಸ್ ಮತ್ತು ಮಕ್ಕಳು ಅಂದರೆ ಅವ್ರ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಸ್ನೇಹಿತರು, ಅವ್ರಿಗೆ ಸ್ವಲ್ಪ ಓದೋದ್ರ ಬಗ್ಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ, ನನ್ನ ಈ ಯೂಟ್ಯೂಬ್ ಚಾನಲ್ಲು ನಿಮಗೆಲ್ಲ ಉಪಯೋಗ ಆಗ್ತಿದೆ ಅಂತ ಭಾವಿಸ್ತಾ, ಈ ಚಾನಲನ್ನು ಇವತ್ತಿನ ಈ ವಿಡಿಯೋವನ್ನು ಕೂಡ ನೀವು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಭಾಳ ಮುಖ್ಯವಾದಂಥ ಇನ್ಫಾರ್ಮೇಷನ್, ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಲ್ ಫ್ರಮ್ KSEAB ಪೇಪರ್ಸ್, ಮಾಡೆಲ್ ಪೇಪರ್ಸ್ 1, 2, 3, 4. And now we are going to take up the very important state level preparatory examination 2025. ಮತ್ತೆ ಮುಂದುವರ್ಸೋದಕ್ಕೆ ಮುಂಚೆ ನಿಮಗೆ ನಾನು ಹೇಳೋದು, ನಾನು ಯಾವುದೇ ಕಾರಣಕ್ಕೆ ನಿಮಗೆ ನಾನು ಪಾಠ ಮಾಡ್ತಿಲ್ಲ, ಎಕ್ಸ್ಪ್ಲನೇಷನ್ ಕೊಡ್ತಿಲ್ಲ. ಜಸ್ಟ್ ಮೈ ಡ್ಯೂಟಿ ಇಸ್ ಟು ರಿಮೈಂಡ್ ಯು ವಾಟ್ ಯು ಹ್ಯಾವ್ ಟು ಡೂ, how you have to proceed, what all you have to study, what are all the important things, what you feel and what you want to ask. ಅಷ್ಟೇ ನನ್ನ ಕೆಲಸ. ಯಾಕೆಂದರೆ ಇದು ಪರೀಕ್ಷಾ ಅವಧಿ, ಪಾಠ ಮಾಡೋ ಅವಧಿ ಅಲ್ಲ. ನಿಮ್ಮ ಜವಾಬ್ದಾರಿ ಹೆಚ್ಚಿಸ್ತಕ್ಕಂಥದ್ದು. ಹಾಗಾಗಿನೇ ನನ್ನ ಈ ಯೂಟ್ಯೂಬ್ ಇಷ್ಟು ದಿನಗಳ ಈ 4 ಪತ್ರಿಕೆಗಳ ಏನು ವಿಡಿಯೋಗಳಿಗೆ ಸಾಕಷ್ಟು ವ್ಯೂಸ್ ಬಂದಿದೆ. ನನ್ನ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಬೇರೆಯವರು ಕೂಡ ಅದನ್ನು ನೋಡ್ತಿದ್ದಾರೆ, ಉಪಯೋಗ ಪಡಿಸ್ಕೊಳ್ತಿದ್ದಾರೆ. ಕಾಮೆಂಟಲ್ಲೂ ಕೂಡ ಕೆಲವರು ಬರೀತಿದ್ದಾರೆ. ನಾನು ಕೂಡ ಪತ್ರಿಕೆಗಳನ್ನು ನೋಡಿದ ಮೇಲೆ ಅರ್ಥ ಆಯಿತು, ಕನ್ನಡ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಅಷ್ಟು ಪೇಪರ್ಗಳಲ್ಲಿ ನಾವೇನೆಲ್ಲ ಮಾತಾಡಿದ್ವಿ ಅವು ಸಾಕಷ್ಟು ಬಂದಿದ್ದಾವೆ. ಸ್ಕೋರಿಂಗ್ನವ್ರಿಗೆ, ಪಾಸಿಂಗ್ನವ್ರಿಗೆ ತುಂಬ ಅನುಕೂಲ ಆಗಿದೆ. ಮುಂದೆ ಬರೋ ಸೈನ್ಸ್ ಪೇಪರಲ್ಲೂ ಕೂಡ ಆಗುತ್ತೆ ಅಂತ ಹೇಳ್ತಾ, ನನ್ನ ಈ ವಿಡಿಯೋವನ್ನು ಪ್ರಾರಂಭಿಸೋಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ರಿಕ್ವೆಸ್ಟ್, ನಾಗಲೋಟದಲ್ಲಿ ಓಡ್ತಾ ಇದೆ ಸಬ್ಸ್ಕ್ರೈಬರ್ಸ್ ನಿಮ್ಮ BKM ರವರ ಚಾನಲ್. ವಾಟ್ ಎವರ್ BKM ಈ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಕೇವಲ ನೋಡ್ತಾ ಇದ್ದೀರ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ, ಬೇರೆಯವ್ರು ಸಬ್ಸ್ಕ್ರೈಬ್ ಆಗಲಿ ಅಂತ ಅವ್ರಿಗೂ ಶೇರ್ ಮಾಡಿ, ಮತ್ತು ಇಷ್ಟ ಆಗೋ ಕಡೆ ಲೈಕ್ ಮಾಡಿ, ಮತ್ತು ಯಾವುದೇ ಕಾರಣಕ್ಕೆ ಏನಾದರೂ ಅನಿಸಿದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಲೆಟ್ ಅಸ್ ಗೋ ಕ್ವಿಕ್ಲಿ. ಸ್ಟೇಟ್ ಲೆವೆಲ್ SSLC Preparatory Examination 2025. Yes. Subject code 83. Yes. Maximum marks 80. Part A Physics, Part B Chemistry, Part C Biology. Let's go to Part A Physics. MCQ 3 ones are 3 in physics. In a young adult having normal vision, the distance of far point of the eye is 25 centimeter. Infinite distance 50 centimeter, 100 centimeter. You have to note here a young adult having normal vision.
no defect. Be very careful. He has no defect. He is an adult and normal vision distance. Out of these 25, 100, 50, infinity. Select. One property of magnetic field lines among the following is. In the last paper also it was asked. Now also it is asked. Inside the magnet, the direction of magnetic field lines is from its south pole to north pole. No. Magnetic field lines intersect each other. No. Inside the magnet, the direction of magnetic field lines is from its north pole to south pole. Magnetic field lines are not closed curves. They are closed curves. So C is the option because they start at north, end in south. Third question. The nature of the image formed by a concave lens is virtual and inverted, virtual and direct, real and direct, real and inverted. These are the properties of image formation by concave, convex mirrors. Here, convex lens, concave lens is asked. Second main, 3 ones are 3. 1 more questions, 3 questions. The sky appears black in color to the person at space station. Justify. Just recently, Sunita Williams returned from space station. For her, this sky would have appeared only black, not blue like us, we are on the earth. Just the simple reason is there is no atmosphere, there is no scattering of light. Fifth one, observe the figure given below. The same type of metal wires X and Y are connected to the ammeters P and Q respectively. Which of these ammeters indicate more flow of current and why? Just you can look at these two circuit diagrams. In one circuit diagram, you can see very thick metal piece X. In another case, a thin metal piece Y. The question is very simple. Same amount, same length is there. Ammeters are connected in series. The question is, which of these ammeters indicates more flow of current? Area of cross section. Yes, how it is rated. Area of light traveling in crown glass enters obliquely into the air. ನೋಡಿ ಅಲ್ಲಿ ಕೆರೋಸಿನ್ ಟು ವಾಟರ್ ಲಾಸ್ಟ್ ಕ್ವಶನ್ ಪೇಪರಲ್ಲಿ ಇಲ್ಲಿ ಕ್ರೌನ್ ಗ್ಲಾಸ್ ಇಂದ ಎಂಟರ್ ಇಂಟು ಏರ್ ಡೆನ್ಸರ್ ಟು ರೇರರ್. Does the light ray bend towards the normal or away from the normal? Why? Most expected question. Denser to rarer ಅಥವಾ rarer to denser ಹೋದಾಗ ಲೈಟ್ ರೇ ನಾರ್ಮಲಿಂದ ಆಚೆಗೋ ನಾರ್ಮಲ್ ಕಡೆಗೋ ಬೆಂಡ್ ಆಗುತ್ತಾ ಏಕೆ? Answer the following questions. 2 to 4. Draw a diagram to show the pattern of concentric circles indicating the field lines of a magnetic field around a straight conducting wire. Yes, pattern of concentric circles indicated the field lines of a magnetic field around a straight conducting wire. You know that figure is in the book. All important figures are being given by your teachers. Really, you will have to practice them very well. Here is one such figure for 3 marks. Straight conductor sutta, concentric circles. Yes. Next, 2 to 4 adu. So draw a ray diagram to show the image formation when the object is kept at C of a concave mirror. C is a very special case. When object is placed at C, you will see you will see where will the image form. And how that another interesting case, how that incident ray entering through C turns back after reflection on the same path again through C. This is an interesting case, but here we have to draw a ray diagram to show the image formation when the object is kept at C
So C is center of curvature. Answer the following questions. 3 3 is 9. State the laws of reflection of light. Yes, reflection of light. The incident ray, the reflected ray, and the normal. You know how to continue the law. First law. Second law is again, you have to, the ray of angle of incidence is, yes. What is the aperture of a spherical lens? Very interesting case, aperture. It's a very specific case, aperture. Or state the laws of refraction of light. Instead of reflection, refraction of light. What is the power of a lens? Yes, what is the power of a lens? Observe the direction of electric current and the direction of the motion of the rod AB in the given diagram. Name the magnetic pole represented by the end of X of the magnet. State the rule that helps to determine the direction of magnetic pole. ಯಾಕೋ ಈ ಕ್ವಶನ್ನ ಸುಮಾರು ಸರಿ ರಿಪೀಟ್ ಮಾಡಿದ್ದಾನೆ. ಜಸ್ಟ್ ಐ ವಿಲ್ ಶೋ ಯು, ವಿಲ್ ಕಮ್ ಟು ನೋ. ಲಾಸ್ಟ್ ಪೇಪರಲ್ಲೂ, ಪೇಪರ್ 2ನಲ್ಲೂ, ಇದರಲ್ಲೂ ಸ್ಟೇಟ್ ಲೆವೆಲ್ ರಿಪೀಟೆಡ್. ಆನ್ಸರ್ ದ ಕ್ವಶನ್. What are the reasons for overloading that occur in an electric circuit? Overloading ಕಾರಣಗಳು. In a domestic electric circuit, connecting electric devices in parallel is suitable instead of connecting them in series. Always it is there. Parallel connection is supported, preferred, not series connection. Domestic wiring. Only alloys are used in the coils of wires of electric iron box and electric toasters. Justify. Alloys prefer ಮಾಡ್ತಾರೆ, not the pure metals. ಸುಮಾರು ಸರಿ ಈ ಸರಿ ಮೋಸ್ಟ್ ಫೇವರಬಲ್ ಕ್ವೆಶ್ಚನ್. ವೈ ಏನು ಮೆಟಲ್ಸ್ ಗುಣ, ಏನು ಪ್ಯೂರ್ ಮೆಟಲ್ಸ್ ಗುಣ, ಮತ್ತು ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದೇರ್ ಅಲಾಯ್ಸ್. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ಸ್. 2 4 8. What is nearsightedness? Myopia. What are the causes for this defect? Explain the phenomenon of the formation of rainbow in the atmosphere. Rainbow phenomena. A numerical 13th question, 4 marks. A washing machine connected to a 220 volt generator draws a current of 10 ampere. Then what is the power of that washing machine? 220 volts ಅಲ್ಲಿ 10 ampere current ತಗೊಂಡ್ರೆ ವಾಷಿಂಗ್ ಮಿಷಿನ್ ಪವರ್ ಏನು? If it is used for 6 hours in a day, then calculate the total cost of the energy to operate it for 30 days at rupees 5 per 1 kilowatt hour. ಇದು ಬೆಳಗ್ಗೆ ಇನ್ನೊಂದು ಪೇಪರಲ್ಲೂ ಕೂಡ ಮಾತಾಡಿದ್ದೀವಿ. ಆರ್ another numerical. The resistance of the filament of an electric bulb is 880 ohm and the resistance of the coil of an electric heater is 1100 ohm. Both are connected to an electric source of potential difference as 220 volts. 880 ohm bulb ಮತ್ತೆ ಹೀಟರ್ 1100 ohmದು ಹೀಟರ್ ಎರಡನ್ನು 220 volts ಸೋರ್ಸ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಸೋರ್ಸ್ಗೆ ಕನೆಕ್ಟ್ ಮಾಡಿದರೆ ದೆನ್ ಫೈಂಡ್ ದ ಕರೆಂಟ್ ಡ್ರಾನ್ ಬೈ ಈಚ್ ಇನ್ಸ್ಟ್ರೂಮೆಂಟ್. ಅದರಲ್ಲಿ ಎಷ್ಟು ಬಲ್ಬಿಂದ ಎಷ್ಟು, ಈ ಹೀಟರಿಂದ ಎಷ್ಟು ಕರೆಂಟ್ ಡ್ರಾ ಆಗುತ್ತೆ. ಐ ವಿಚ್ ಇನ್ಸ್ಟ್ರೂಮೆಂಟ್ ಡ್ರಾಸ್ ಮೋರ್ ಕರೆಂಟ್? ಯಾವುದು ಹೀಟರು ಬಲ್ಬು ಯಾವ್ದು ಜಾಸ್ತಿ ಕರೆಂಟನ್ನು ಎಳೆಯುತ್ತೆ. ಬಿ ಫಾರ್ ಅನದರ್ 2 marks, 2 + 2. How much work is done in moving a charge of 5 coulomb across 2 points having a potential difference of 25 volts? ಯಾಕೆ ಕೇಳಬಾರ್ದು ಸರ್ ಇದನ್ನು? ಯಾವ್ದು ಹೇಳಿ? ಚಾರ್ಜ್ ಆಫ್ 5 coulomb Q is given, ಆಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 25 volts is given, work is done. How much work is done is asked. That's the end of physics. Part B, chemistry. MCQ 2AgCl silver chloride under sunlight 2Ag plus Cl2. The type of this chemical reaction is macro compound is divided into 2 elements or molecules. Combination, displacement, decomposition, double displacement. Just you can see decomposition. The total number of covalent bonds present in the nitrogen molecule is
nitrogen molecule N triple bond N. Number 16 question. FeSO4 plus capital X arrow mark Fe plus XSO4. In this chemical equation, X represents lead Pb, copper Cu, mercury Hg, zinc Zn. X ಜಾಗದಲ್ಲಿ ಯಾವ್ದು ಹಾಕ್ತೀರಾ? MCQ. ಬಿ ವೆರಿ ಕೇರ್ಫುಲ್. ಸರಿ ಓದ್ಕೊಂಡೋಗಿ. ಅದಕ್ಕೆ ನಾನು ಹೇಳೋದು, ನಿರ್ಲಕ್ಷ್ಯ ಮಾಡ್ತೀರಾ ಭಾಳ ಮಕ್ಕಳು. ಕಷ್ಟ ಅಂತ ಗೊತ್ತಿದ್ರೂ ನಿರ್ಲಕ್ಷ್ಯ ಮಾಡ್ತೀರಾ. ಇದು ತಪ್ಪು ತಾನೆ. ಸ್ವಲ್ಪ ಸರಿಯಾಗಿ ಓದ್ಕೊಂಡೋಗಿ. ಟೈಮ್ ಇದೆಯಲ್ವಾ, ಓದ್ಕೊಳ್ಳಿ ಇವನ್ನೆಲ್ಲ. Number 7, 3 1s are 3. Name the sodium compound that is used for softening of hard water. Sodium carbonate, sodium bicarbonate. ನೋಡ್ಕೊಳ್ಳಿ. Which ions produce a white precipitate when the solution of sodium sulfate is added to the sodium of barium solution of barium chloride? ನೋಡಿ, ಯಾವ ವೈಟ್ ಪ್ರೆಸಿಪಿಟೇಟ್ ಪ್ರೊಡ್ಯೂಸ್ ಆಗುತ್ತೆ? ಸೋಡಿಯಂ ಸಲ್ಫೇಟ್ನ ಬೇರಿಯಂ ಕ್ಲೋರೈಡ್ ಜೊತೆ ಸಂಯೋಜಿಸಿದಾಗ. ಹೌ ಈಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ಸ್ OH ಮೈನಸ್ ಅಫೆಕ್ಟೆಡ್ ವೆನ್ ಎಕ್ಸಸ್ ಬೇಸ್ ಇಸ್ ಡಿಸಾಲ್ವ್ಡ್ ಇನ್ ಎ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್? KOH ಜೊತೆ ನೋಡಿ, OH ಅಯಾನ್ಸ್ನ ಎಕ್ಸಸ್ ಬೇಸಲ್ಲಿ ಡಿಸಾಲ್ವ್ ಮಾಡಿದಾಗ ಇನ್ ಎ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡಲ್ಲಿ ನೋಡಿ ಡಿಸಾಲ್ವ್ ಮಾಡಿದರೆ how is the concentration of hydroxide ions affected? ಯಾವುದು? when excess of base is dissolved in solution of potassium hydroxide. ಯಾವುದೋ ಒಂದು ಬೇಸನ್ನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡಲ್ಲಿ ಎಕ್ಸಸ್ ಡಿಸಾಲ್ವ್ ಮಾಡಿದಾಗ ಏನಾಗುತ್ತೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. 3 2s are 6. Define the following with respect to the carbon compounds. Structural isomers ಬೆಳಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾರ್ಮಲ್, ಬ್ಯೂಟೇನ್, ಐಸೋಬ್ಯೂಟೇನ್. ನಂಬರ್ 2 ಹೈಡ್ರೋಜನೇಷನ್ ಆಫ್ ಆಯಿಲ್ಸ್ ಅಂತ ಮುಂದೆ ಕೊಟ್ಟಿಲ್ಲ. ಹೈಡ್ರೋಜನೇಷನ್ ಎರಡು ಕಾನ್ಸೆಪ್ಟ್ನ 3 2s are 6 ಅಂದರೆ ಇಲ್ಲಿ 3 ಮಾರ್ಕ್ಸು, 2 ಪಾಯಿಂಟ್ಸ್ ಇದ್ದಾವೆ, 1.5 ಮಾರ್ಕ್ಸ್. ಆರ್ ವಾಟ್ ಆರ್ ಫಂಕ್ಷನಲ್ ಗ್ರೂಪ್ಸ್? ನೇಮ್ ದಿ ಫಂಕ್ಷನಲ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ಬೆಳಗ್ಗೆ ಬಂದಿತ್ತು. ಪ್ರೊಪಾನಾಲ್ NaL, ಪ್ರೊಪಾನೋಲ್ NOL, OL is for alcohol, AL is for aldehyde. Functional groups ಯಾವುದು? Write any 4 properties of ionic compounds. Ionic compounds ದೇ ಭಾಳಷ್ಟು ಸರಿ ಕೇಳಿದ್ದಾನೆ ಪ್ರಾಪರ್ಟೀಸ್. Write any 4 physical properties of metals. Good old question. Lustrous ಅಲ್ವಾ? So, which solution will be formed after the electrolysis of brine solution? How do you determine the nature of that solution? By using red and blue litmus paper. Brine solution ಮೇಲೆ ಕ್ವಶನ್ ಬಂದಿದೆ. You have to very carefully go through the answer. Answer the following questions. 3 3s are 9. 3 marks. Now 3 question. Balance the following chemical equation. NaOH, sodium hydroxide plus H2SO4 sulfuric acid without any numericals. Na2SO4 ಪ್ಲಸ್ H2O. ಎಲ್ಲೆಲ್ಲಿ ಎಷ್ಟು ಹಾಕ್ಬೇಕು? 2 3 ಒಂದಿಲ್ಲ, 2 3 4 ಎಷ್ಟು ಹಾಕ್ತೀರಾ? K ಪ್ಲಸ್ O2 K2O. ಆಮೇಲೆ K2O LHS ಅಲ್ಲಿ ಅಂದರೆ ರಿಯಾಕ್ಟೆಂಟ್ಸಲ್ಲಿ K ಕೆಳಗೆ 2 ಹಾಕಿ. ಓಕೆ, ಬಿ ವೆರಿ ಕೇರ್ಫುಲ್. ಯಾವಾಗಲೂ ಕೂಡ ಯಾವುದೇ ಕಾಂಪೌಂಡ್ ಅಥವಾ ಮಾಲಿಕ್ಯೂಲ್ ಅಥವಾ ಆಟಮ್ನ ಎಡಭಾಗದಲ್ಲಿ ಹಾಕಬೇಕು. ಆರ್ ಲಿಸ್ಟ್ ದಿ ಚೇಂಜಸ್ ದಟ್ ಟೇಕ್ ಪ್ಲೇಸ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ಸ್. ಜನರಲ್ ಕ್ವಶನ್. ಕೆಮಿಕಲ್ ಚೇಂಜಸ್ ಏನು ನಡೆಯುತ್ತೆ ಕೆಮಿಕಲ್ ರಿಯಾಕ್ಷನ್ ನಡೆದಾಗ? ಆರ್ ಕ್ವಶನ್. ರೈಟ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದಿ ಫಾಲೋಯಿಂಗ್ ರಿಯಾಕ್ಷನ್. ವರ್ಡ್ಸಲ್ಲಿ ಕೊಟ್ಟಿದ್ದಾನೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಇನ್ ವರ್ಡ್ಸ್ ಗಿವ್ಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ವಾಟರ್. ಇದನ್ನು ಈಕ್ವೇಷನ್ ಫಾರ್ಮಲ್ಲಿ ಬ್ಯಾಲೆನ್ಸ್ಡ್ ಆಗಿ ಬರೀರಿ. ಡ್ರಾ ದಿ ಡಯಾಗ್ರಾಮ್ ಆಫ್ the arrangement of apparatus used to show the action of steam on a metal and label the following parts. ಬೆಳಗ್ಗೆ ಪೇಪರಲ್ಲಿ ಚಿತ್ರನೇ ಕೊಟ್ಟಿದ್ರು, ಫಿಗರ್ ಏನು ಅಂತ ಕೇಳಿದ್ರು. ಗ್ಲಾಸ್ ವೂಲ್ ಸೋಕ್ಡ್ ಇನ್ ವಾಟರ್ ತೋರಿಸ್ಬೇಕು. ಡೆಲಿವರಿ ಟ್ಯೂಬ್, ವಾಟ್ ಆನ್ ಈಸಿ ಪಾರ್ಟ್. ಸೊ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಎಸ್. ಗಿವ್ ರೀಸನ್ಸ್ ಫಾರ್ ದಿ ಫಾಲೋಯಿಂಗ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ is stored in ಡ್ರೈ ಪ್ಲೇಸ್ ಅಲ್ವಾ? ಡ್ರೈ ಪ್ಲೇಸಲ್ಲಿ ಹಾಕಿಡ್ತಾರೆ POPನ.
solution of glucose does not exhibit acidic properties. Glucose alliance ಇಲ್ಲ. It's an non-ionic compound ಅಥವಾ covalent compound. Milk mixed with baking soda takes longer time to set as a curd. ನೋಡಿ, ಎಪ್ಪಾಗೋದು ತಡ ಆಗುತ್ತೆ. ಮಿಲ್ಕಿಗೆ ಬೇಕಿಂಗ್ ಸೋಡಾ ಹಾಕಿದಾಗ. Answer the following questions 1 for the 4. Write the structural formula for the following carbon compounds. Benzene, C6H6, ring structure, alternate double bonds. Ethane, triple bond, ETHON, enes, alkane, alkene, alkynes. Be very careful. B question. Explain the mechanism of cleaning action of soaps. ನೋಡಿ, ಆ್ಯನಿಕ್ ಎಂಡ್ ಹುಷಾರು. ಸೋಪಲ್ಲಿ 2 ಎಂಡ್ಸ್ ಯಾವ್ಯಾವ ಇರ್ತವೆ, ಏನು ಆ್ಯಕ್ಷನ್ ಮಾಡ್ತವೆ ಓದ್ಕೊಳ್ಳಿ. ಟೈಮ್ ಇದೆ, ನಾಳೆ ಕೂಡ ಇದೆ. ಡೋಂಟ್ ಫರ್ಗೆಟ್. ನಾಡಿದ್ದು ಇದೆ. ಡೋಂಟ್ ಫರ್ಗೆಟ್. ಎಸ್. ಪಾರ್ಟ್ ಸಿ, ಬಯಾಲಜಿ. 4 alternatives are given for each of the following questions. Incomplete statements. Choose the correct alternatives and write the complete answer along with its letter of alphabet. 2 ones are 2. MCQ in biology. A non-biodegradable substance that leads to biomagnification, DDT ಅಂತ ಕೊಟ್ಟಿದ್ರೆ ನೋಡ್ಕೊಂಬಿಡಿ, ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್, ಗ್ಲಾಸ್, ಟೆಫ್ಲಾನ್, DDT, biomagnification. Brown colored young mice are produced in F1 generation. Brown colored ಇಲಿಮರಿಗಳು F1 generation ಉತ್ಪತ್ತಿ ಆಗ್ತದೆ by black colored male rat and brown colored female rat. ಬ್ಲಾಕ್ ಬ್ರೌನು ಮೇಲು ಫಿಮೇಲು ಸೇರೋದ್ರಿಂದ ಆಗ್ತವೆ ಎಂಥವು? ಬ್ರೌನ್ ಕಲರ್ಡ್ ಯಂಗ್ ಮೈಸ್. ದೆನ್ ದ ಜಿನೋಟೈಪ್ ಆಫ್ F1 progeny is capital B, small b, only capital B, B small, all capital, that is BB capital. ಹುಷಾರ್. ಡಾಮಿನೆಂಟ್ ಕ್ಯಾರೆಕ್ಟರ್ ಮತ್ತು ಸಪ್ರೆಸಿವ್ ಕ್ಯಾರೆಕ್ಟರ್ ಯಾವುದು ಅಂತ ನೋಡ್ಕೊಳ್ಳಿ. Answer the following questions 2 ones are 2. Name any 2 viral infections that transmit through unprotected sexual contact. Repeated question. The role of synapse is significant in the continuous transmission of nerve impulses. How? Synapse, a small gap between 2 nerve nerves is called the synapse. ಅದರ ಫಂಕ್ಷನ್ ಎಷ್ಟು ಸಿಗ್ನಿಫಿಕೆಂಟ್ ನ್ಯೂರಾನಲ್ಲಿ ಬರುತ್ತೆ. 3 to the 6. Following questions, that is 3 questions, 2 marks. Draw the diagram showing the structure of nephron. Be very careful. Complicated structure, right? Very properly. What are trophic levels? Construct a grassland food chain with 3 trophic levels. ಬೆಳಗ್ಗೆನೂ ಮಾತಾಡಿದ್ವಿ. ಫಸ್ಟ್ ಟ್ರೋಪಿಕ್, ಸೆಕೆಂಡ್ ಟ್ರೋಪಿಕ್, ಥರ್ಡ್ ಟ್ರೋಪಿಕ್ ಜಾಸ್ತಿ ಇನ್ಕ್ರೀಸ್ ಆದರೆ ಆರ್ಗ್ಯಾನಿಸಮ್ಸು ಸೆಕೆಂಡ್ ಟ್ರೋಪಿಕ್ ಮೇಲೆ ಏನು ಪ್ರಭಾವ ಬೀರುತ್ತೆ ಅಂತ ಕೇಳಿದರು. What is double circulation? Repeated. Mention 2 advantages of this process. Next, answer the following questions. 3 3 is 9. Draw a diagram showing the structure of human brain, cerebrum, cerebellum. Belagge repeat. Mention the major events that occur during photosynthesis process. In what form the food produced in this process gets stored in the plants. Photosynthesis events. Very important reactions ಎಲ್ಲ ಬರುತ್ತೆ. In what form food produced stored in the plants. R. Name the product produced by breakdown of glucose molecule in the cytoplasm. Breakdown of glucose cytoplasm ಅಲ್ಲಿ. Name the type of respiration that takes place in mitochondria and yeast cells. Mention the products produced during these processes. Very important ಒಂದು ಫ್ಲೋ ಚಾರ್ಟ್ ಇದೆಯಲ್ಲ, ಅದು ನೋಡ್ಕೊಳ್ಳಿ. Name the type of respiration that takes place in mitochondria and yeast cells. ನೋಡಿ. Name the hormones secreted by the glands given below. Write their functions. Thyroid gland. What hormones? What are the functions? Adrenaline. Hormones and functions. Pancreas. What hormones and functions? R. Give an example for each of the following tropic movements found in the plants. Geotropism. ನೋಡಿ, ಎಕ್ಸಾಂಪಲ್ ಕೊಡಬೇಕಂತೆ. Hydrotropism, phototropism, chemotropism. Name the part of the central nervous system that controls the reflex action.
ರಿಫ್ಲೆಕ್ಸ್ ಆರ್ಕ್, ರಿಫ್ಲೆಕ್ಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಆ್ಯಕ್ಷನ್ ನಡೀತಕ್ಕಂಥ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ಯಾವ ಪಾರ್ಟು? 15 main question following. Answer the following. 1 4 is 4. Yellow seeds double Y capital producing pea plant is crossed with green seeds small y producing pea plant capital Y crossed with small y. Show the results of the plants produced in F2 generation with the help of a checkerboard. Write the phenotypic and genotypic ratio of their plants produced. ನಾನು ಹೇಳಿದ್ದೀನಿ ಜಿನೋಟೈಪ್, ಫಿನೋಟೈಪಿಕ್ಕು, ಚಕ್ಕರ್ ಬೋರ್ಡ್ ಚೆನ್ನಾಗಿ ನೋಡ್ಕೋಬೇಕು. ಪ್ರತಿ ವರ್ಷ ಬರ್ತಕ್ಕಂಥ ಕ್ವಶನ್. ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಇನ್ ಹ್ಯೂಮನ್ಸ್ ದ ಸೆಕ್ಸ್ ಆಫ್ ದಿ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಬೈ ಫಾದರ್. ಹೌ? ಜಸ್ಟಿಫೈ. ಸಿಂಪಲ್ ಅಲ್ಲೇನ್ರಿ? XX ಮದರ್, XY ಫಾದರ್, X ಫ್ರಮ್ ಮದರ್, Y ಫ್ರಮ್ ಫಾದರ್, ಆಟೋಮೆಟಿಕಲಿ ಎ ಮೇಲ್ ಚೈಲ್ಡ್. ದೆನ್ ಹೂ ಇಸ್ ದ ಡಿಟರ್ಮೈನರ್ ಆಫ್ ಸೆಕ್ಸ್? ಫಾದರ್. ಸಿಂಪಲ್. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್. 1 5 is 5. What are the various contraceptive methods followed in humans? ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸರಿಗೆ ಓದ್ಕೊಳ್ಳಿ. ಅದೆಲ್ಲಿ ಕೇಳ್ತಾನೆ ಅಂದ್ಕೊಡಿ, ಜಾಸ್ತಿ ಕ್ವಶನ್ಸ್ ಕೇಳಿದ್ದಾನೆ ನೋಡಿ. ಇದು ಕೂಡ ಅದೇ. ವಾಟ್ ಆರ್ ದಿ ವೇರಿಯಸ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಲೋಡ್ ಇನ್ ಹ್ಯೂಮನ್ಸ್? ರೈಟ್ ಎನಿ ಒನ್ ಡಿಫ್ರೆನ್ಸ್ ಬಿಟ್ವೀನ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ರೀಜನ್ರೇಷನ್. ಫ್ರಾಗ್ಮೆಂಟೇಷನ್, ರೀಜನ್ರೇಷನ್ಗೆ ಡಿಫ್ರೆನ್ಸಸ್ ಎಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ. ವಾಟ್ ಚೇಂಜಸ್ ಅಕ್ಕರ್ ಇನ್ ಎ ಫ್ಲವರ್ ಆಫ್ಟರ್ ದಿ ಫರ್ಟಿಲೈಜೇಷನ್? ಫರ್ಟಿಲೈಜೇಷನ್ ಮೇಲೆ ಬೆಳಗ್ಗೆ ಕ್ವಶನ್ ರಿಪೀಟ್ ಆಗಿದೆ. ಫ್ಲವರಲ್ಲಿ ಆಗುವ ಚೇಂಜಸ್ ಏನು? ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಒಟ್ಟು 4 ಕ್ವಶನ್ ಪೇಪರ್ಸ್ನ ನಾವು ಮಾತಾಡಿದ್ದೀವಿ. ನಾವು ಮಾತಾಡೋದು ಭಾಳ ಸುಲಭ, ನೀವು ಓದೋದು ಸುಲಭ. ಓದಬೇಕು ಅನಿಸಿದರೆ ಓದ್ಕೊಳ್ಳಿ. ನಾಳೆ ನಾಡ್ದು ಕೂಡ ಟೈಮ್ ಇದೆ. ಈಗ ಯಾವುದ್ರಲ್ಲಾದರೂ ಕಡಿಮೆ ಮಾರ್ಕ್ಸ್ ಬರುತ್ತೆ ಅನ್ನೋ ಗೊಂದಲ ಇರೋರು, ಈ ವಿಡಿಯೋ ನೋಡ್ತಿರೋರೆಲ್ಲ ಕೇಳಿಸ್ಕೊಳ್ಳಿ. ಕೂತ್ಕೊಳ್ಳಿ, ಓದ್ಕೊಳ್ಳಿ, ಕೂತ್ಕೊಳ್ಳಿ, ಓದ್ಕೊಳ್ಳಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಪೇರೆಂಟ್ಸ್ ವಿಡಿಯೋ ನೋಡ್ತಿದ್ರೆ ಮಕ್ಕಳಿಗೆ ಸ್ವಲ್ಪ ಕೂರಿಸಿ, ಮುದ್ದಿನಿಂದ, ಪ್ರೀತಿಯಿಂದ ಅವ್ರಿಗೇನು ಬೇಕು ಬೇಡಗಳು ಪೂರೈಸ್ತಾ ಓದಿಸಿ 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 ಓದಿಸೋದಷ್ಟೇ ಮಾರ್ಕ್ಸ್ ತೆಗಿಲಿಕ್ಕೆ ಈ ಸಮಯದಲ್ಲಿ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ವಿಧಾನ ಅಂತ ಹೇಳ್ತಾ, ಮತ್ತೆ ಎಲ್ಲರೂ ಖುಷಿಯಾಗಿ ಒಂದು ಸ್ವಲ್ಪ ರಿಲ್ಯಾಕ್ಸ್, ಕಡಿಮೆ ರಿಲ್ಯಾಕ್ಸ್, ಜಾಸ್ತಿ ಓದಿನ ಜೊತೆಗೆ ಇವತ್ತು ನಾಳೆನ ಕಳೀತೀರಾ ಅಂತ ಮುಗಿಸೋಕೆ ಮುಂಚೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ. ಯಾಕೆಂದರೆ ಇನ್ನು ರಜಾ ಅವಧಿನಲ್ಲಿ ಬೊಂಬಾಟ್ ವಾಟ್ ಎವರ್ ಬಿಕೇಮ್ ಚಾನಲಲ್ಲಿ ಏನುಂಟು ಏನಿಲ್ಲ ನೋಡೋಣ, ಕಾಯ್ತಾ ಇರಿ ಅಂತ ಹೇಳ್ತಾ, ಹ್ಯಾವ್ ಎ ನೈಸ್ ಈವ್ನಿಂಗ್. ಮತ್ತು ನಾಳೆ ಭೇಟಿಯಾಗೋಣ ಇನ್ನೂ ವಿಶೇಷಗಳೊಂದಿಗೆ ಸೈನ್ಸ್ ಪೇಪರ್ ಜೊತೆ. ಥ್ಯಾಂಕ್ ಯು. God bless you all. Once again, happiest Ugadi.